Hi friends, welcome back to my channel. Welcome back to my another vlog. ಇವತ್ತಿನ ವ್ಲಾಗ್ ಬಂದು ಮದರ್ಸ್ ಡೇ ವ್ಲಾಗ್. ಸಾರಿ, ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಸ್ಪೆಷಲ್ ಏನಂದರೆ, ಇವತ್ತು ಕುಕ್ ಮಾಡ್ತಾ ಇರೋದು ನಾನಲ್ಲ, ನನ್ನ ಮಗ ಅಮ್ಮೋಗಿ. ಇವತ್ತು ಮದರ್ಸ್ ಡೇಗೆ ನನಗೋಸ್ಕರ ಕುಕ್ ಮಾಡ್ತಾ ಇದ್ದೀನಿ. ಫೈರ್ಲೆಸ್ ಕುಕ್ಕಿಂಗ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇವತ್ತು ಗ್ಯಾಸನ್ನು ಬಳಸದೆ ಈಸಿಲಿ ಚಾಕ್ಲೇಟ್ ಲಡ್ಡುವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾನೆ ಇವತ್ತು. ಇದು ಬಂದು ಕಿಡ್ಸ್ ಫ್ರೆಂಡ್ಲಿ ರೆಸಿಪಿ. ಯಾವುದೇ ಕಿಡ್ಸ್ ಕಾಂಪಿಟಿಷನ್, ಸ್ಕೂಲಲ್ಲಿ ಇತ್ತೀಚೆಗಂತೂ ಫೈರ್ಲೆಸ್ ಕುಕ್ಕಿಂಗ್ ಒಂದು ಟ್ರೆಂಡ್ ಆಗಿದೆ. ಈ ಥರ ಕಾಂಪಿಟಿಷನ್ಸ್ಗೆ ನೀವು ಈ ರೆಸಿಪಿಯನ್ನು ಮಾಡ್ಬೋದು. ಅಥವಾ ಇನ್ಸ್ಟೆಂಟಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅನ್ನೋದಾದರೆ ಇದನ್ನು ನೀವು ಮಾಡ್ಬೋದು. ತುಂಬ ಡೆಲಿಷಿಯಸ್ ಆಗಿರುತ್ತೆ, ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಸಣ್ಣ ರಿಕ್ವೆಸ್ಟು, ನನ್ನ ಏನಾದರೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ನೋಡ್ತಿರಾದರೆ ನನ್ನ ವಿಡಿಯೋ ವ್ಲಾಗ್ಸ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. Hi friends, do you know chocolate laddu? How to do? First, I will show today. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಲಡ್ಡು ಮಾಡೋದಕ್ಕೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತ ನಮ್ಮದು ಪುಟಾಣಿ ಶೆಫ್ ಇವತ್ತು ಹೇಳ್ತಾರೆ. ಅಮೋಘ್, ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕು ಹೇಳು. Biscuit, milk, sugar, cocoa powder, milk powder, coconut, ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇಷ್ಟು ಬೇಕಾಗುತ್ತೆ ಲಡ್ಡು ಮಾಡೋದಕ್ಕೆ. ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀವಿ. ಮಿಕ್ಸಿ ಜಾರಲ್ಲಿ ಇವತ್ತು ದೊಡ್ಡದಾಗಿ 3 ಸ್ಪೂನ್ ಅಂದರೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀವಿ. ಇದನ್ನು ನಾವು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. 1/4 ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಇವಾಗ ಮಿಕ್ಸಿಂಗ್ ಬೌಲಲ್ಲಿ ಹಾಕ್ತಾನೆ. ಈಗ ಬಿಸ್ಕಿಟನ್ನು ಹಾಕೋತಾ ಇದ್ದೀವಿ. ಒಂದು 10ರಿಂದ 15 ಬಿಸ್ಕಿಟನ್ನು ಹಾಕ್ಕೊಂಡಿದ್ದೀವಿ. ಯಾವುದೇ ಬಿಸ್ಕಿಟ್ ತಗೋಬೋದು. ನಾವಿಲ್ಲಿ ತಗೊಂಡಿರೋದು ಮಾರಿ ಲೈಟ್ ಗೋಲ್ಡ್. put biscuit powder and sugar powder and mix. ಮಿಕ್ಸ್ ಮಾಡು, ಚೆನ್ನಾಗಿ ಮಿಕ್ಸ್ ಮಾಡು. ಮಿಕ್ಸ್ ಇಟ್ ಲೈಕ್ ದಿಸ್. Have the put cocoa powder. Then mix. Amma, it's like this, but ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾನೆ. ಇವಾಗ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮಿಲ್ಕ್ ಪೌಡರ್ ಹಾಕ್ತಾಯಿದ್ದೀವಿ. ಮಿಲ್ಕ್ ಪೌಡರ್ 10 ರೂಪೀಸ್ ಪಾಕೆಟ್ ತೊಗೊಂಡಿದ್ದೀನಿ. ಫುಲ್ ಸ್ಯಾಶೆಟನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ಇದರ 40 ಗ್ರಾಮ್ಸ್ ಪ್ಯಾಕ್ ಇದು. 20 ಗ್ರಾಮ್ ಅಷ್ಟು ಇದಕ್ಕೆ ಹಾಕೋತಾ ಇದ್ದೀವಿ. ಇಷ್ಟಿಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು 20 ಗ್ರಾಮ್ಸನ್ನು ಇದಕ್ಕೆ ಹಾಕ್ಕೋಬೇಕು. ಮಿಕ್ಸ್ ಮಾಡು. ಇದು ನೋ ಫೈರ್ ರೆಸಿಪಿ. ಸ್ಪೆಷಲಿ ಈಸಿಲಿ ಮಕ್ಕಳು ಮಾಡ್ಬೋದು. ಕಿಡ್ಸ್ ಕಾಂಪಿಟೇಷನ್ ಅಥವಾ ಫೈರ್ಲೆಸ್ ಕುಕ್ಕಿಂಗ್ ಕಾಂಪಿಟೇಷನ್ಗೆ ಇದು ತುಂಬ ಯೂಸ್ ಆಗುತ್ತೆ. ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಇವಾಗ ನಾವು ನೆಕ್ಸ್ಟ್ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗಿದೆ. ಇದೇನಿದು ಪುಟ? ಎಷ್ಟು ಸ್ಪೂನ್ ತಗೋಬೇಕು? 2 ಸ್ಪೂನ್ ತಗೋಬೇಕಾ? ಸರಿ. Amma, the 2 spoon with us then.
2 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀವಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇದೆಲ್ಲ ಮಿಕ್ಸ್ ಆಗಿದೆ. ಇವಾಗ ನಾವು ಹಾಲನ್ನು ಹಾಕ್ಕೋತಾ ಇದ್ದೀವಿ. ಹಾಲು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಹಾಂ, ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಇಲ್ಲೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡು, ಮಿಕ್ಸ್ ಇಟ್ ವೆಲ್. ಉಂಡೆ ಕಟ್ಟುವ ಹದಕ್ಕೆ ಒಂದು 1/4 ಕಪ್ಪಷ್ಟು, 1/4 ಕಪ್ಗಿಂತ ಕಡಿಮೆನೇ ಹಾಲು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಬರ್ತಾಯಿದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಡೋ ರೆಡಿ ಆಗಿದೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ? ಲಡ್ಡು. ಓಕೆ, ಎಷ್ಟು ಚೆನ್ನಾಗಿ ಲಡ್ಡು ಮಾಡಿದ್ದಾನೆ ನೋಡಿ. ಇದನ್ನು ಇವಾಗ ನಾವು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರಲ್ಲಿ ಹಾಕಬೇಕು. ಟಿಪ್ಸ್ ಪ್ಲೇಟ್ ಲಡ್ಡು ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಲಡ್ಡು ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿದೆ. ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ಇದು. ನನಗಂತೂ ಖುಷಿಯಾಗಿದ್ದು ನನ್ನ ಮಗನ ಜೊತೆ ಕುಕ್ಕಿಂಗ್ ಮಾಡಿ. ಈ ರೆಸಿಪಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ. Very good, Amma. ಚಾಕ್ಲೇಟ್ ಸೂಪರ್ ಡಿಲಿಷಿಯಸ್ ಚಾಕ್ಲೇಟ್ ಲಡ್ಡು ರೆಡಿಯಾಗಿದೆ. Mother's Day. Thank you. I love you. ಹೇಗೆ ಬಂದಿದೆ? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಸೂಪರ್ ಆಗಿದೆ. ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.